ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಮುಂದುವರೆದಂಗೆಲ್ಲ ಅನೇಕ ವಿಚಾರಗಳು ಬೆಳಕಿಗೆ ಬರ್ತಾನೆ ಇದೆ. ಪ್ರಮುಖವಾಗಿ ಕಾನ್ಸ್ಟೇಬಲ್ ಅಣ್ಣಪ್ಪ ಇದ್ದಾನಲ್ಲ, ಆತನೇ ಈ ರಾಬರಿಯ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆಯಲ್ಲ, ಆತನ ಬಗ್ಗೆ ಕೂಡ ತನಿಖೆ ಮಾಡಿದಾಗ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಬಗೆದಷ್ಟು ಕಾನ್ಸ್ಟೇಬಲ್ ಅಣ್ಣಪ್ಪನ ಕ್ರೈಮ್ ಹಿಸ್ಟ್ರಿ ಹೊರ ಬರ್ತಾ ಇದ್ದು, ಅಣ್ಣಪ್ಪ ಕಾನೂನು ಬಾಹಿರ ಕೃತ್ಯದಲ್ಲಿ ಭಾಗವಹಿಸಿರೋದು ಇದೇ ಮೊದಲು ಅಲ್ಲ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈ ಹಿಂದೆಯೂ ಅನೇಕ ಕ್ರಿಮಿನಲ್ಗಳ ಜೊತೆ ಈತ ಕೈ ಜೋಡಿಸಿದಂತೆ ತಾನೇ ರೂವಾರಿಯಾಗಿರುವ ಕೃತ್ಯಕ್ಕೆ ನಾಕಾಬಂದಿ ಹಾಕಿದ್ದ ಅಣ್ಣಪ್ಪ ನಾಯಕ್. ಡ್ಯೂಟಿಯಲ್ಲಿ ಇದ್ಕೊಂಡೇ ನಾಕಾಬಂದಿಯನ್ನ ಆರೋಪಿ ಅಣ್ಣಪ್ಪ ಹಾಕಿದ್ದಂತೆ ಪ್ರಾಥಮಿಕ ಹಂತದಲ್ಲೇ ಅಣ್ಣಪ್ಪ ಕೃತ್ಯ ನಡೆದಿರೋದು ಆತನಿಂದಲೇ ಕೃತ್ಯ ನಡೆದಿರೋದು ದೃಢಪಟ್ಟಿದೆ. ಈ ಹಿನ್ನೆಲೆ ಅಣ್ಣಪ್ಪ ನಾಯಕ್ನನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದ್ದು, ಆರೋಪ ಆಗಿರುವ ಕಾರಣ ಸದ್ಯ ವಿಚಾರಣೆಯನ್ನ ಮುಂದುವರಿಸಲಾಗಿದೆ. ಪೊಲೀಸ್ ಇಲಾಖೆಗೆ ತೀವ್ರ ಮುಜುಗರವನ್ನ ಈ ಅಣ್ಣಪ್ಪ ನಾಯಕ್ ತಂದಿದ್ದಾನೆ. ಈ ಹಿನ್ನೆಲೆ ಅಣ್ಣಪ್ಪ ನಾಯಕ್ನ ಸೇವೆಯಿಂದಲೇ ವಜಾ ಮಾಡಬೇಕು ಅಂತ ಸಿದ್ಧತೆಗಳಾಗ್ತಾ ಇದ್ದು, ಪತ್ರ ಬರೆದು ಸೇವೆಯಿಂದ ವಜಾ ಮಾಡೋದಕ್ಕೆ ಸಿದ್ಧತೆಗಳಾಗಿದೆಯಂತೆ.